ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೊಮ್ಮೆ ಕಳಪೆ ಕಾಮಗಾರಿಯ ವಿಚಾರ ಸದ್ದನ್ನ ಮಾಡ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಕಳಪೆ ಕಾಮಗಾರಿಗೆ ಮತ್ತೆ ಚಾಲನೆ ಸಿಕ್ಕಿದೆ. ಕಳೆದ ವರ್ಷ ಅರ್ಧ ಕೆಲಸ ಮಾಡಿಬಿಟ್ಟಿದ್ರು ಕುದುರೆಮುಖ ಟು ಕಾರ್ಕಳ ರಸ್ತೆಯನ್ನ. ಇಡೀ ರಾತ್ರಿ ಮಂಜಿನಿಂದ ಈ ಡಾಂಬರ್ ರಸ್ತೆ ಗಟ್ಟಿಯಾಗ್ಬಿಟ್ಟಿದೆ. ಮೊನ್ನೆ ಮಧ್ಯಾಹ್ನ ರಸ್ತೆಯನ್ನಗದು 5 ಟಿಪ್ಪರ್ ಜಲ್ಲಿ ಮಿಕ್ಸ್ ಡಾಂಬರ್ ಅನ್ನು ತಂದಿದ್ದ ಗುತ್ತಿಗೆದಾರ ಬುಲ್ಡೋಸರ್ ಕೆಟ್ಟೋಯ್ತು ಅಂತೇಳಿ ಕೆಲಸವನ್ನು ಅರ್ಧಕ್ಕೆ ಬಿಟ್ಟುಬಿಟ್ಟಿದ್ದು. ನಿನ್ನೆ ಮಧ್ಯಾಹ್ನ ಮತ್ತೆ ಕೆಲಸವನ್ನು ಆರಂಭಿಸಿದ್ದಾರೆ ಗುತ್ತಿಗೆದಾರ. ಇಡೀ ರಾತ್ರಿ ಮಂಜಿನಿಂದ ಆ ಡಾಂಬರ್ ಗಟ್ಟಿ ಆಗಿಬಿಟ್ಟಿದೆ. ಅದರಲ್ಲಿಯೇ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿರುವಂಥದ್ದು. ಗಟ್ಟಿನ ಆಗ್ತಿಲ್ಲ, ನೀವು ಸುಮ್ಮನೆ ರೋಲರ್ ಹಾಕ್ಬೇಕು ನೋಡಿ. ಬಿಸಿ ಇದೆ ನೋಡಿ, ಈಗಲೇ ಗಟ್ಟಿ ಆಗಿದೆ ಇದು. ಅದೇ ಹಳೇದು ಹಾಕಂಗಿಲ್ಲ ಅಲ್ಲಿ, ಹಳೇದು ಹಾಕಂಗಿಲ್ಲ ಅಲ್ಲಿ, ಕೈಲಿ ಮುಟ್ಬೋದು ಮಾರ ನೋಡಿ. ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಮತ್ತೆ ಚುರುಕುಗೊಂಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆತ್ಮಹತ್ಯೆಯ ಸ್ಥಳ ಮಹಜರನ್ನ ಮಾಡಿದ್ದಾರೆ ಡಿಐಜಿಪಿ. ಡಿಸೆಂಬರ್ 26ರಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಸಚಿನ್ ಪಾಂಚಾಳ. ಆತ್ಮಹತ್ಯೆಯ ದಿನದ ಇಂಚಿಂಚು ಮಾಹಿತಿಯನ್ನು ಕೂಡ ಡಿಐಜಿಪಿ ಅವರು ಕಲೆಕ್ಟ್ ಮಾಡಿದ್ದಾರೆ. ರೈಲ್ವೆ ಪೊಲೀಸರು ಹಾಗೂ ಸಿಐಡಿ ತಂಡದಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮೊದಲು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ರೈಲ್ವೆ ಪೊಲೀಸರು ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವಾಗ ರಾಜ್ಯ ಸರ್ಕಾರ ಇದನ್ನು ಸಿಐಡಿ ಹೆಗಲಿಗೆ ಹಾಕಿತೋ ಈಗ ಸಿಐಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸ್ತಾ ಇದ್ದಾರೆ. 6 ಪುಟಗಳ ಡೆತ್ ನೋಟ್ ಇದೆ. FSL ನಲ್ಲಿ ಅದು ಸಚಿನ್ ಬರೆದಿರೋದೆ ಅನ್ನೋದು ಕನ್ಫರ್ಮ್ ಆಗಿದೆ. ಸಚಿನ್ ಆತ್ಮಹತ್ಯೆಗೆ ನಾನಾ ರೀತಿಯ ಆಯಾಮಗಳನ್ನು ರಾಜಕೀಯ ನಾಯಕರುಗಳು ಕೊಡ್ತಾ ಇದ್ದಾರೆ. ನೋಡೋಣ ಸಿಐಡಿ ಇನ್ವೆಸ್ಟಿಗೇಷನ್ನಿಂದ ನಿಜವಾಗ್ಲೂ ಸಚಿನ್ ಆತ್ಮಹತ್ಯೆಗೆ ನ್ಯಾಯ ಸಿಗುತ್ತಾ, ಸಚಿನ್ ಆತ್ಮಹತ್ಯೆಗೆ ಕಾರಣ ಯಾರು ಎಲ್ಲವೂ ಕೂಡ ಗೊತ್ತಾಗಬೇಕಿದೆ.